ಅಯೋಧ್ಯೆಯ ರಾಮ ಮಂದಿರದ ಶಿಖರದ ಮೇಲೆ ಧ್ವಜಸ್ಥಾಪನೆಯ ಕ್ಷಣಗಣನೆ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯ ರಾಮ ಮಂದಿರದಲ್ಲಿರುವಂತಹ ಹಲವು ಪ್ರತಿಮೆಗಳಿಗೆ, ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿದ್ದನ್ನು ನೀವು ನೋಡಿದ್ರಿ. ಪ್ರಮುಖವಾಗಿ ಸಪ್ತಶ್ರೀಗಳ ಪ್ರತಿಮೆಗಳಿಗೆ ಪೂಜೆಯನ್ನು ಸಲ್ಲಿಸಿದ್ರು. ನಿಷಾದ ರಾಜ, ಶಬರಿ ದೇವಿ, ಇವರಿಗೆಲ್ಲರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ರು. ರಾಮ ಭಕ್ತ ಅಳಿಲಿಗೂ ಪೂಜೆಯನ್ನು ಸಲ್ಲಿಸಿದ್ರು. ಜಟಾಯುಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ರು. ಅಂದರೆ ಆ ದೇವಸ್ಥಾನದ 2.77 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರುವಂಥ ರಾಮ ಮಂದಿರದಲ್ಲಿ ಹಲವು ಗುಡಿಗಳಿದ್ದಾವೆ. ಅದೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿದ ನಂತರ ರಾಮನಿಗೆ ಪೂಜೆಯನ್ನು ಸಲ್ಲಿಸಿ, ಬಾಲಶ್ರೀರಾಮನಿಗೆ ಪೂಜೆಯನ್ನು ಸಲ್ಲಿಸಿ ಆ ನಂತರ ಧ್ವಜಸ್ಥಾಪನೆಯ ಕೆಲಸಗಳಾಗತ್ತೆ. ಸಾಮರಸ್ಯದ ಮಂದಿರವಾಗಿ ಅಯೋಧ್ಯೆಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಸಾಮರಸ್ಯದ ಪ್ರತಿರೂಪವಾಗಿ ತಲೆ ಎತ್ತಿ ನಿಂತಿದೆ. ಸದ್ಯ ಅಲ್ಲಾಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜೆ ಸಲ್ಲಿಸ್ತಾ ಇರುವಂಥ ದೃಶ್ಯ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. 2.7 ಎಕರೆ ವಿಸ್ತೀರ್ಣದ ಈ ದೇವಸ್ಥಾನದಲ್ಲಿ ಮಹರ್ಷಿ ವಾಲ್ಮೀಕಿ, ಮಹರ್ಷಿ ವಶಿಷ್ಠ, ವಿಶ್ವಾಮಿತ್ರ ಸೇರಿ ಸಪ್ತರ್ಷಿಗಳ ಗುಡಿಗಳಿದ್ದಾವೆ. ಅದಕ್ಕೂ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಮಭಕ್ತ ನಿಷಾದ ರಾಜ, ಶಬರಿ ಮಾತೆ, ಋಷಿ ಪತ್ನಿಯ ಅಹಲ್ಯ ಮಂಟಪ ಇದೆಲ್ಲವೂ ಕೂಡ ಇದೆ. ಅದಕ್ಕೂ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಜಟಾಯು, ಅಳಿಲು ಇದರ ಪ್ರತಿಮೆಗಳು ಕೂಡ ಇದ್ದಾವೆ. ಇದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಲಾಗಿದೆ. ಸ್ವಲ್ಪ ಹೊತ್ತಲ್ಲೇ ಧ್ವಜ ಪ್ರತಿಷ್ಠಾಪನೆಯ ಕೆಲಸವೂ ಕೂಡ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪೂಜೆ ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ನೀವೀಗ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. 11:52 ಹೊತ್ತಿಗೆ ಧ್ವಜಸ್ಥಾಪನೆ ಆಗತ್ತೆ. ಅಲ್ಲಿಯವರೆಗೂ ಕೂಡ ಧಾರ್ಮಿಕ ಕೈಂಕರ್ಯಗಳು ಕೂಡ ನಡೆಯೋದಕ್ಕಿದೆ. ಅಲ್ಲಿಗೆ ಇಡೀ ರಾಮ ಮಂದಿರದ ನಿರ್ಮಾಣ ಕಾಮಗಾರಿಗಳು ಸಂಪೂರ್ಣವಾಗಿದೆ. ಈ ದೇವಸ್ಥಾನ ಲೋಕಾರ್ಪಣೆಯಾದಂಥ ಸಂದರ್ಭದಲ್ಲಿ, ರಾಮ ಮಂದಿರ ಲೋಕಾರ್ಪಣೆಯಾದಂಥ ಸಂದರ್ಭದಲ್ಲಿ ಹಲವರ ಅಪಸ್ವರಗಳಿತ್ತು. ಅಪೂರ್ಣ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ ಎನ್ನುವಂಥ ಅಪಸ್ವರಗಳು ಕೇಳಿಬಂದಿತ್ತು. ಈಗ ಮಂದಿರ ಸಂಪೂರ್ಣವಾಗಿದೆ. ಮಂದಿರದ ಶಿಖರದ ಮೇಲೆ ಧ್ವಜಸ್ಥಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅಯೋಧ್ಯೆಯಿಂದ ಲೈವ್ ದೃಶ್ಯಗಳನ್ನು ನೀವು ನೋಡ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರುವಂಥ ಕಾರ್ಯಕ್ರಮದ ದೃಶ್ಯವನ್ನು ನೋಡ್ತಾ ಇರೋದು. ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಅತ್ಯಂತ ಮಹತ್ವದ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದ್ದೀರಿ. ಇದೇ ಕ್ಷಣಕ್ಕಾಗಿ ಕನಸು ಕಂಡವರು ಲಕ್ಷಾಂತರ ಜನ, ಅದೇ ಕನಸಲ್ಲಿ ಕಣ್ಣು ಮುಚ್ಚಿದವರು ಲಕ್ಷಾಂತರ ಜನ. ಇದನ್ನು ನನಗೆ ನೋಡೋದಕ್ಕಾಗ್ಲಿಲ್ವಲ್ಲ ಅಂತ ಮರುಗಿ ಕಣ್ಣು ಮುಚ್ಚಿದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ತ್ಯಾಗ ಬಲಿದಾನಗಳಾಗಿದೆ 5 ಶತಮಾನಗಳಲ್ಲಿ. ಈಗ ದಿಗ್ವಿಜಯದ ಸಂಕೇತವಾಗಿ, ಅಧರ್ಮದ ವಿರುದ್ಧ ಧರ್ಮದ ದಿಗ್ವಿಜಯದ ಸಂಕೇತವಾಗಿ ಧ್ವಜ ಇನ್ನು ಮುಂದೆ ನಿತ್ಯ ನಿರಂತರವಾಗಿ ಅಯೋಧ್ಯೆಯ ರಾಮ ಮಂದಿರದ ಶಿಖರದ ಮೇಲೆ ಹಾರಾಡೋದಕ್ಕಿದೆ. ಆ ಧ್ವಜದ ವಿಶೇಷತೆಯ ಬಗ್ಗೆಯೂ ಕೂಡ ಹೇಳಿದ್ವಿ. ಸೂರ್ಯವಂಶದ ಮಹಾರಾಜ ಶ್ರೀರಾಮನ ಆಡಳಿತದ ನೆನಪುಗಳನ್ನು ಆ ಧ್ವಜ ಕಟ್ಟಿಕೊಡುತ್ತೆ. ರಾಮರಾಜ್ಯ ಹೇಗಿತ್ತು ಅನ್ನುವಂಥ ಕಲ್ಪನೆಯನ್ನ, ನೆನಪುಗಳನ್ನು ಆ ಧ್ವಜ ಕಟ್ಟಿಕೊಡುತ್ತೆ. ಅದಕ್ಕಾಗಿಯೇ ಧ್ವಜದಲ್ಲಿ ಸೂರ್ಯವಂಶದವರು ಬಳಸ್ತಾ ಇದ್ದಂಥ ಧ್ವಜ, ರಘುವಂಶದವರು ಬಳಸ್ತಾ ಇದ್ದಂಥ ಧ್ವಜವನ್ನೇ ಮಂದಿರದ ಶಿಖರದ ಮೇಲೆ ಹಾಕಲಾಗಿದೆ. ಅದೇ ಧ್ವಜ ನೀವು ನೋಡ್ತಾ ಇರೋದು. ಸ್ವಲ್ಪ ಹೊತ್ತಲ್ಲೇ ಮಂದಿರದ ಶಿಖರದ ಮೇಲೆ ಈ ಧ್ವಜ ಹಾರಾಡುತ್ತೆ. ಇನ್ನು ನಿತ್ಯ ನಿರಂತರವಾಗಿ 4 ಕಿಲೋಮೀಟರ್ ದೂರದವರೆಗೂ ಕೂಡ ಧ್ವಜ ಕಾಣೋ ರೀತಿಯಲ್ಲಿ ಆ ಎತ್ತರ ಅಷ್ಟಿದೆ. ಧ್ವಜಸ್ತಂಭ 42 ಅಡಿ, 161 ಅಡಿಯ ಶಿಖರ, ಅದರ ಮೇಲೆ ಈ ಧ್ವಜ. ಆ ಮೂಲಕ ರಾಮ ಮಂದಿರದ ನಿರ್ಮಾಣ ಕಾಮಗಾರಿಗಳು ಸಂಪನ್ನ ಆಯಿತು. ಈಗಾಗಲೇ ಲಕ್ಷಾಂತರ ಜನ ಪ್ರತಿನಿತ್ಯ ಬಂದು ರಾಮನ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನು ಮುಂದೆ ಅದರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯಾದ್ಯಂತ ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದೆ. ಅಯೋಧ್ಯೆಯ ಬಾಳಿನಲ್ಲಿದ್ದಂಥ ಕತ್ತಲೆಯ ದಿನಗಳು ದೂರವಾಗಿದೆ. ಅಯೋಧ್ಯೆಗೆ ಒಳ್ಳೆಯ ದಿನಗಳು ಕಳೆದ 6 ವರ್ಷಗಳಿಂದ ಶುರುವಾಗಿರೋದು, ಅಥವಾ ಗತ ವೈಭವಕ್ಕೆ ಮುನ್ನುಡಿ ಬರೆಯುವಂಥ ಕೆಲಸ ಅಯೋಧ್ಯೆಯಲ್ಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಮುಂಚೂಣಿಯಲ್ಲಿ ನಿಂತು ಅಯೋಧ್ಯೆಗೆ ಆಗಬೇಕಾದಂಥ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಮಾನಿಟ್ರೂ ಮಾಡ್ತಾ ಇದ್ದಾರೆ, ಏನಾಗ್ತಿದೆ ಅಯೋಧ್ಯೆಯಲ್ಲಿ ಅನ್ನೋದನ್ನು ಮಾನಿಟ್ರೂ ಮಾಡಿದ್ದಾರೆ. ಸದ್ಯ ಕ್ಷಣಗಣನೆ ಧ್ವಜಸ್ಥಾಪನೆಗೆ ಬೇಕಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ದೃಶ್ಯ ಇದು.
ಇದೇ ಕ್ಷಣಕ್ಕಾಗಿ ಇಡೀ ದೇಶ ಕಾಯ್ತಾ ಇತ್ತು. ದೇಶದಾದ್ಯಂತ ಸಂಭ್ರಮ ಇದೆ, ಅಯೋಧ್ಯೆಯಾದ್ಯಂತ ಸಂಭ್ರಮ ಇದೆ. ರಾಮನ ಪ್ರತಿಷ್ಠಾಪನೆಯ ದಿನ ಇದ್ದಂಥ ಸಂಭ್ರಮವೇ ಧ್ವಜಸ್ಥಾಪನೆಯ ಸಂದರ್ಭದಲ್ಲೂ ಆಗ್ತಾ ಇದೆ. ಈ ಕ್ಷಣಕ್ಕಾಗಿ ಕಾದು ಈ ಕ್ಷಣ ಸಾಕಾರ ಆಯಿತು ಅನ್ನುವಂಥ ಸಾರ್ಥಕತೆ ಬಹಳ ಜನರ ಬದುಕಿನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.